ಪ್ರೇಸ್ ದ ಲಾರ್ಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 138, ಅದರಲ್ಲಿ 6ನೇ ವಾಕ್ಯ. ಸಾಮ್ 138 ಚಾಪ್ಟರ್ ವರ್ಸ್ 6. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ದಾವೀದನು ಈ ಕೀರ್ತಿ ಹೇಳ್ತಾನೆ, ದೇವರು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸ್ತಾನೆ. ದೀನರನ್ನು ಲಕ್ಷಿಸ್ತಾನೆ. ಈ ಇಂಗ್ಲೀಷ್ನಲ್ಲಿ ಅದಕ್ಕೆ ಅನೇಕ ಅರ್ಥಗಳುಂಟು. ಒಂದು ಅರ್ಥವಾಗಿದೆ ಲಕ್ಷಿಸ್ತಾನೆ ಎಂಬುದಾಗಿ, ದೇವರು ದೀನರ ಬಗ್ಗೆ ಚಿಂತಿಸ್ತಾನೆ ಎಂಬುದೇ ಒಂದು ಅರ್ಥವಾಗಿದೆ ಇಂಗ್ಲೀಷ್ ವರ್ಷನಲ್ಲಿ. ಇನ್ನೊಂದು ಅರ್ಥ ಕೊಡ್ತದೆ, ದೇವರು ದೀನರನ್ನು ಅಪ್ಪಿಕೊಳ್ಳುತ್ತಾನೆ. ಮತ್ತೊಂದು ವರ್ಷನ ಅರ್ಥ ಕೊಡ್ತದೆ, ದೇವರು ದೀನರನ್ನು ಗೌರವಿಸ್ತಾನೆ ಮತ್ತು ಅವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾನೆ. ಇನ್ನು ಕೆಲವು ಎಕ್ಸಾಂಪಲ್ ನೋಡೋಪ್ರೆ, 2ನೇ ಪೂರ್ವಕಾಲ ಕಾಂಡ 7ನೇ ಆದ್ಯದಲ್ಲಿ 14ನೇ ವಾಕ್ಯ. 2 Chronicles 7 verse 14. ನನ್ನವರೆಂದು ಹೆಸರುಗೊಂಡು ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಭವಿಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂದು ದೇವರು ಇಲ್ಲಿ ಆಜ್ಞೆ ಕೊಟ್ಟಿದ್ದಾನೆ. ಇದರ್ಥವಾದ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಆಶ್ರಯದ ಬಾಗಿಲು ಮುಚ್ಚಿಡುವುದಾದರೆ, ರೋಗಗಳು ನಿಮ್ಮಲ್ಲಿ ಇರುವುದಾದರೆ ಅದು ನಿಮ್ಮ ಬಿಸ್ನೆಸ್ ನಷ್ಟ ಹೋಗಿದ್ದಾರೆ ಇಲ್ಲತ್ತದೆ. ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ದೀನರ ಏನು ಅವರು ಉಪವಾಸ ಮಾಡಿದರು. ಬರೀ ಉಪವಾಸ ಮಾಡಲಿಲ್ಲ, ಉಪವಾಸದಲ್ಲಿ ಅವರು ತಮ್ಮ ಕೆಟ್ಟ ನಡತೆಯನ್ನು ಅವರು ಬಿಟ್ಟರು. ಯಾವಾಗ ನಿಮ್ಮ ಜೀವಿತದಲ್ಲಿ ಪಾಪಕ್ಕೆ ಪಶ್ಚಾತ್ತಾಪಡುತ್ತೀರೋ ಮತ್ತು ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟುಬಿಡ್ತಾರೋ, ಆ ದೀನ ಹೃದಯ ಮಾಡಿದ ಪ್ರಾರ್ಥನೆ ಸ್ವೀಕಾರ ಮಾಡಿ ಅವರ ದೇಶದಲ್ಲಿ ಅವರ ಕುಟುಂಬದಲ್ಲಿದ್ದಾರೋ ಆರೋಗ್ಯ ದಯಪಾಲಿಸಿದ್ದು ಇದ್ದಾರೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯ ಬೇಕಾ, ಅಥವಾ ನಿಮ್ಮ ಬಿಸ್ನೆಸ್ ಆಶೀರ್ವಾದ ಬೇಕಾ? ಯಾಕಂದರೆ ಅಲ್ಲಿ 2 Chronicles 7 verse 13ನಲ್ಲಿ ಬರೆಯಲ್ಪಟ್ಟಿದೆ, ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳು ಕಳುಹಿಸುವಾಗಲೂ ನನ್ನ ಪ್ರಜೆಯ ಮೇಲೆ ಗೌರವದ ಬರ ಮಾಡುವಾಗಲೂ. ಒಂದು ನಿಮಗೆ ಪರಲೋಕದ ದ್ವಾರ ಅಂದರೆ ನಿಮಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ನಿಮಗೆ ಉತ್ತರವೇ ಬರುವುದಿಲ್ಲ. ದೇವರ ಪ್ರಾರ್ಥನೆ ಉತ್ತರ ಕೇಳುವುದು ನಮ್ಮ ಆ ರೀತಿ ಇರುವುದಾದರೆ, ಅಷ್ಟೇ ಅದೇ ಮಿಡತೆಗಳು ನಿಮ್ಮ ಎಂದರೆ ನಿಮ್ಮ ಬಿಸ್ನೆಸ್ ನೀವು ನಷ್ಟವನ್ನು ಹೊಂದಿರುವುದಾದರೆ, ನಿಮ್ಮ ಕೈ ಕೆಲಸದಲ್ಲಿ ನಷ್ಟವನ್ನು ಅನುಭವಿಸೋದಾದರೆ, ಅಥವಾ ಸಾಲದಲ್ಲಿ ಬಿದ್ದಿರುವುದಾದರೆ, ಅಥವಾ ಘೋರ ವ್ಯಾಧಿ ಈ ರೀತಿ ನಿಮ್ಮಲ್ಲಿ ಇರುವಾಗ ಯಾವ ನೀವು ತಗ್ಗಿಸ್ಕೊಂಡು ಬರ್ತಾರೋ, ನಿಮ್ಮ ಕೆಟ್ಟನ್ನು ಬಿಟ್ಟು ಬಿಡುತ್ತೀರೋ, ಅಂಥ ದೀನರ ಪ್ರಾರ್ಥನೆ ಕೇಳಿಕೊಂಡು ಅವರ ಕುಟುಂಬದಲ್ಲಿ ಅವರ ಊರಿನಲ್ಲಿ ದೇವರು ಉಜ್ಜೀವನವಾಗಿ. ಇವತ್ತು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬೇಕಾ? ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯ ಬೇಕಾ? ನಿಮ್ಮ ಕುಟುಂಬದ ಆರ್ಥಿಕ ನೀಗಿಸಲ್ಪಡಬೇಕಾ? ನಿಮ್ಮ ಸಾಲದಿಂದ ಬಿಡಬೇಕಾ? ಆಗ ದೇವರ ಮುಂದೆ ತಗ್ಗಿಸಿಕೊಂಡು ನಿಮ್ಮ ಪಾಪದ ನಡತೆಯನ್ನು ಬಿಟ್ಟು ಬಿಡುವುದೇ ದೀನ ಹೃದಯ. ಇಂಥವರ ಪ್ರಾರ್ಥನೆ ದೇವರು ಕೇಳ್ತಾನೆ ಎಂಬುದೇ ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋವೇಲ್ ಪ್ರವಾದನೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 12ರಿಂದ 14 ವಾಕ್ಯ. ಜೋಯಲ್ ಚಾಪ್ಟರ್ 2 verse 12 to 14. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ ಮನಮರುಗುತ್ತಾನೆ. ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಹೋದಾನು. ನೋಡ್ತೇವೆ,
ಇಲ್ಲಿ ಯೋಯೇಲ ಪ್ರವಾದಿ ಪ್ರವಾದನೆ ಮಾಡ್ತಾನೆ. ಈಗ ನನ್ನ ಇದು ಈಗಿನ ಸಂಗತಿ ತೋರಿಸ್ತದೆ ಅಂದರೆ ಲೋಕದಲ್ಲಿ ಬರಗಾಲ ಜಾಸ್ತಿ ಆಗಿದೆ, ಲೋಕದಲ್ಲಿ ಬಡತನ ತುಂಬಲ್ಪಟ್ಟಿದೆ, ವ್ಯಾಪಾರಗಳು ಬಿದ್ದು ಹೋಗ್ತಾ ಉಂಟು, ಆರ್ಥಿಕ ಮಾರ್ಗ ಬಿದ್ದು ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ದೇವರು ಇಲ್ಲಿ ಜನರಿಗೆ ನೀವು ದೇವರಿಗೆ ತಿರುಗಿಕೊಂಡು ಉಪವಾಸ ಮಾಡಿಕೊಂಡು ಕಣ್ಣೀರು ಸುರಿಸಿ ನಿಮ್ಮ ಹೃದಯವನ್ನು ತೆರೆದುಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಅವರ ಹತ್ತಿರ ಬರುವಾಗ ದೇವರು ಮಾಡದ ಕೇಡಿಗೆ ಮನ ಮರಿಕೊಂಡು ನಿಮ್ಮ ಧಾನ್ಯ ಪಾನವನ್ನು ಆಶೀರ್ವಿಸ್ತಾನೆ. ಇವತ್ತು ಲೋಕದಲ್ಲಿ ಬರಗಾಲ ಬಂದಿದೆ, ಲೋಕದ ಆರ್ಥಿಕ ಮಾರ್ಕೆಟ್ ಕುಸಿದು ಬಿದ್ದಿದೆ. ಅದು ನಿಮ್ಮ ಕೈ ಹಾಕಿದ ಬಿಸ್ನೆಸ್ ಆಶೀರ್ವಾದ ಮಾಡಬೇಕಾ? ನಿಮ್ಮ ಸಂಬಳ ಜಾಸ್ತಿ ಆಗಬೇಕಾ? ನಿಮ್ಮ ಸಾಲದಿಂದ ನಿಮಗೆ ಬಿಡುಗಡೆ ಆಗಬೇಕಾ? ನಮ್ಮ ಕೊರತೆಗಳು ನೀಗಲು ಪಡಬೇಕಾ? ಹಾಗಾದರೆ ದೇವರ ಮುಂದೆ ನೀವು ಉಪವಾಸದಲ್ಲಿ ಬಂದುಕೊಂಡು ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೋಸ್ಕರ, ದೇವರು ನಿಮ್ಮ ಬಂದ ಕೇಡನ್ನು ನೋಡಿ ದೇವರು ಮನ ಮರುಗಿ ನಿಮ್ಮ ಕೆಲಸವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಆರ್ಥಿಕ ಸಂಬಳ ಕೊಡುತ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹಾಗಾದರೆ ಈ ರೀತಿ ಅರ್ಥವೇ ದೀನದಿಂದ ಅರ್ಥವಿದೆ. ದೇವರ ಸನ್ನಿಧಾನದಲ್ಲಿ ಉಪವಾಸದನ್ನೇ ಪ್ರಾರ್ಥನೆಯನ್ನೇ ತಗ್ಗಿಸ್ಕೊಂಡು ಬರುವುದು, ಅಷ್ಟೇ ತಮ್ಮ ಕೆಟ್ಟ ಬಿಟ್ಟು ಬಿಡುವುದೇ ದೀನತೆ. ಅಂದರೆ ಇಂಥ ದೀನರನ್ನು ದೇವರು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇನ್ನು ಹೊಸ ಬೇಕಾದ್ರೆ 2 ಎಕ್ಸಾಂಪಲ್ ನೋಡೋಪ್ರೆ. ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14 ವಾಕ್ಯ. ಲೂಕ್ 18:9-14. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ, ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಿಂತೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಹೊತ್ತು ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರ ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10 ವಾಕ್ಯ. ಜೇಮ್ಸ್ ಚಾಪ್ಟರ್ 4:8-10. ದೇವರ ಸಮೀಪಕ್ಕೆ ಬನ್ನಿರಿ, ಆಗಾತ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಲಿ, ಆಗ ನಿಮ್ಮನ್ನು ಮೇಲೆ ಕೆತ್ತಿರುವನು. ಇನ್ನೊಂದು ದೀನ ಹೃದಯ ಏನು ಮಾಡ್ತಾರೆ? ಅವ್ರು ದಿನಾಲು ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆ ತಪ್ಪ ಪಡೆದ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ. ಇನ್ನೂ ಹೆಚ್ಚಾಗಿ ಎಷ್ಟು ನೀವು ಪ್ರಾರ್ಥನೆ ಮಾಡುತ್ತೀರೋ, ಎಷ್ಟು ಜನ ಓದುತ್ತೀರೋ, ವಾಕ್ಯ ಕೇಳುತ್ತೀರೋ, ವಾಕ್ಯ ಅಷ್ಟು ದೇವರ ವಾಕ್ಯ ನಿಮ್ಮನ್ನು ದಿನಾಲು ಶುದ್ಧೀಕರಿಸುತ್ತದೆ, ನಿಮ್ಮಲ್ಲಿ ಪಶ್ಚಾತ್ತಾಪ ಹೃದಯ ಕೊಡುತ್ತದೆ. ಈ ರೀತಿ ಪ್ರಾರ್ಥನೆ ಮಾಡುವವರು, ವಾಕ್ಯ ಓದುವವರು, ಆ ವಾಕ್ಯಕ್ಕೆ ವಿಧೇಯರಾಗುವವರು ಇವರೇ ದೀನರು. ಇಂಥವರು ಮೇಲಕ್ಕೆ ತರಬೇಕು. ಇವತ್ತು ದೇವರು ನಿಮ್ಮಲ್ಲಿ ಮೇಲಕ್ಕೆ ತರಬೇಕಾ? ನಿಮ್ಮನ್ನು ಗೌರವಿಸಬೇಕಾ? ನಿಮ್ಮನ್ನು ಅಪ್ಪಿಕೊಳ್ಳಬೇಕಾ? ನಿಮ್ಮ ಬಗ್ಗೆ ಚಿಂತಿಸಬೇಕಾ? ನಿಮ್ಮ ಸಂಬಂಧ ಉಂಟುಕೊಳ್ಳಲು ಈ ದೀನತೆ ಹೃದಯ ನಿಮ್ಮಲ್ಲಿ ಇರುವುದಾದರೆ ದೇವರು 100% ದೇವರ ಪರಲೋಕದಲ್ಲಿ ಆತನು ಇದ್ದಾನೆ. ಅದು ನಿಮ್ಮನ್ನು ಆತನು ಲಕ್ಷಿಸ್ತಾನೆ, ನಿಮ್ಮನ್ನು ಚಿಂತಿಸ್ತಾನೆ, ನಿಮ್ಮನ್ನು ಗೌರವಿಸ್ತಾನೆ, ನಿಮ್ಮನ್ನು ಅಪ್ಪಿಕೊಳ್ಳುತ್ತಾನೆ, ನಿಮ್ಮ ಸಂಬಂಧ ಇಡುತ್ತಾನೆ. ಒಂದು ವೇಳೆ ಅಹಂಕಾರಿ ಆ ಒಂದು ಪರಿಸರ ಆಗಿದ್ದು ಅಹಂಕಾರಿ ಆದರೆ ಅಹಂಕಾರಿಯನ್ನು ದೇವರು ದೂರದಲ್ಲಿ ಗುರುತಿಡ್ತಾನೆ, ಅವನ ದೇವರು ಶಿಕ್ಷಿಸ್ತಾನೆ. ಅವರು ಇನ್ನೂ ಅವರ ಕಷ್ಟದಲ್ಲಿ ಇರಬೇಕಾಗ್ತದೆ. ಅದೇ ದೀನರನ್ನು ಎಲ್ಲ ಕಷ್ಟದಿಂದ ಬಿಡುಗಡೆ ಮಾಡಿ ಅವನು ಉನ್ನತಕ್ಕೆ ತರ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯ ನೋಡ್ತೇವೆ. ಈಗ 2ನೇ ಸಂಗತಿ ಅದೇ ದೀನತೆ ಹೃದಯ ಬಗ್ಗೆ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವವರು ಆಗಬೇಕು. ಮತ್ತೆ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1ರಿಂದ 4 ವಾಕ್ಯ. ಮಾಥ್ಯೂ ಚಾಪ್ಟರ್ 18:1-4. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತ ಚಿಕ್ಕ ಮಗುವನ್ನು ಹತ್ತಿರ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕದಲ್ಲಿ ಹೆಚ್ಚಿನವನು. ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಬೇಕಾದರೆ ಆ ಶಿಷ್ಯರಿರ್ತಾನೆ,
ನೀವು ಚಿಕ್ಕ ಮಗುವಂತೆ ತಗ್ಗಿಸಿಕೊಳ್ಳದಿದ್ದರೆ ನೀವು ಪರಲೋಕಕ್ಕೆ ಹೋಗುವುದು. ಹಾಗಾದರೆ ಇವತ್ತು ನೀವು ಪರಲೋಕ ನಿಮಗೆ ಸಿಗಬೇಕಾ? ನಿತ್ಯ ಜೀವ ಸಿಗಬೇಕಾ? ಈ ಲೋಕ ನಿಮಗೆ ಪರಲೋಕದ ಆಶೀರ್ವಾದ ಅನುಭವ ಮಾಡಬೇಕಾ? ಪರಲೋಕದ ಶಾಂತಿ ಸಮಾಧಾನ ನಿಮಗೆ ಬೇಕಾ? ಪರಲೋಕದ ಪವಿತ್ರ ಅಭಿಷೇಕ ಬೇಕಾ? ಚಿಕ್ಕ ಮಗುವಂತೆ ತಗ್ಗಿಸಿಕೊಳ್ಳಬೇಕು. ಅದರ ಚಿಕ್ಕ ಮಗುವಿನ ಅರ್ಥ ಆಗಿದೆ ಬರೇ ಚಿಕ್ಕ ಮಕ್ಕಳು ಪರಿಪೂರ್ಣ ತನ್ನ ತಂದೆಯನ್ನು ತಾಯಿಯ ಮೇಲೆ ನಂಬಿದೆ. ಚಿಕ್ಕ ಮಗುವಿನ ಹೃದಯ ಆಗಿದೆ ಪರಿಪೂರ್ಣ ನಂಬುವುದೇ. ದೇವರ ವಾಕ್ಯವನ್ನು ಪರಿಪೂರ್ಣ ನಂಬುವ ಹೃದಯ ನಿಮ್ಮಲ್ಲಿ ಇರಬೇಕು ಬರೇ. ಇನ್ನಿದು ಚಿಕ್ಕ ಮಕ್ಕಳಿಗೆ ಗುಣ ಅದೇ, ಚಿಕ್ಕ ಪರಿಪೂರ್ಣ ತನ್ನ ತಂದೆಗೆ ಸಂಪೂರ್ಣ ದೀನರಾಗ್ತಾರೆ. ಸಂಪೂರ್ಣ ಅವರು ತಂದೆ ಮುಂದೆ ತಗ್ಗಿಸ್ಕೊಳ್ತಾರೆ. ಎಂದು ತಂದೆ ತಾಯಿಗೆ ಎದುರು ಮಾತನಾಡೋದಲ್ಲ, ತಂದೆ ತಾಯಿಗೆ ಪ್ರಶ್ನೆ ಕೊಡೋದ ಏನು, ಅದು ಪರಿಪೂರ್ಣ ದೀನರಾಗಿದೆ. ಅದು ಚಿಕ್ಕ ಮಗುವಿನ ಕ್ಯಾರೆಕ್ಟರ್ ಆಗಿದೆ. ಮೂರನೇ ಕ್ಯಾರೆಕ್ಟರ್ ಆಗಿದೆ, ಚಿಕ್ಕ ಮಕ್ಕಳಿಗೆ ತನ್ನ ತಂದೆ ತಾಯಿಗಳಷ್ಟು ಒಡೆದವರು ಬರೀ ಸ್ವಲ್ಪ ಸಮಯ ದುಃಖ ಪಡ್ತಾರೆ, ನಂತರ ಇಮಿಡಿಯೇಟ್ ಅವರು ಆ ದುಃಖವನ್ನು ಮರೆತು ಬಿಟ್ಟು ಪುನಃ ತಂದೆ ತಾಯಿಯನ್ನು ಪುನಃ ಪ್ರೀತಿ ಮಾಡ್ತಾರೆ. ಇದು ಚಿಕ್ಕ ಮಗುವಿನ, ಈ ರೀತಿಯ ಚಿಕ್ಕ ಮಗುವಿನ ಹೃದಯ ಈ ದೇವರ ವಾಕ್ಯ ಪರಿಪೂರ್ಣ ನಂಬಬೇಕು, ಪರಿಪೂರ್ಣ ದೇವರ ವಾಕ್ಯ ವಿಧಿಸಬೇಕು. ಮತ್ತು ಯಾರ ಬಗ್ಗೆ ನೋವು ಇಮ್ಮಿಡಿಯೇಟ್ ಎಲ್ಲ ನೋವನ್ನು ಶ್ರಮಿಸುವಬೇಕು. ಈ ಹೃದಯ ನಿಮ್ಮಲ್ಲಿ ಇದ್ದರೆ ಮಾತ್ರವೇ ಯೇಸು ಕ್ರಿಸ್ತ ಅವರು ಹೇಳ್ತಾನೆ, ನೀವು ಪರಲೋಕಕ್ಕೆ ಹೋಗ್ತೀರಿ ಅಥವಾ ಪರಲೋಕದ ಆಶೀರ್ವಾದ ಒಂದು ಈ ಚಿಕ್ಕ ಮಗುವಿನ ಆಗದಿದ್ದರೆ ಪರಲೋಕ ಹೋಗುದಾಗದೆ. ಇವತ್ತು ಪರಲೋಕ ರಾಜ್ಯ ನಿಮಗೆ ಬೇಕಾ? ಇವತ್ತು ನೀವು ಎಷ್ಟು ಪ್ರಾಯ ದೊಡ್ಡವರು ಅಲ್ಲಿ ಯೇಸು ಕ್ರಿಸ್ತನ ಹೇಳುವಾಗ ಆದ ಶಿಷ್ಯರು ಯೇಸು ಕ್ರಿಸ್ತನಕ್ಕಿಂತ ಅತಿ ಮುದುಕರಾಗಿದ್ದು ಪ್ರಾಯಸ್ಥರು, ಅದು ಅಂಥವರಿಗೆ ಯೇಸು ಕ್ರಿಸ್ತ ನೀವು ಎಷ್ಟು ಪ್ರಾಯ ದೊಡ್ಡವರಾಗಬಹುದು. ಅದು ನಿಮ್ಮ ಹೃದಯದಲ್ಲಿ ಚಿಕ್ಕ ಮಗುವಿನಂತೆ ನೀವು ತೆಗೆಸಿಕೊಳ್ಳದಿದ್ದರೆ ನೀವು ಪರಲೋಕದ ಹೆಚ್ಚಿನವರು ಆಗುವುದಿಲ್ಲ. ಆದರೆ ಈ ರೀತಿ ತೆಗೆಸಿಕೊಳ್ಳುವುದಾದರೆ ಪರಲೋಕ ರಾಶಿ ಆಗದೆ ನಿಮಗೆ ಪರಲೋಕ ರಾಶಿ ಬೇಕಾ? ಪರಲೋಕ ಆಶೀರ್ವಾದ. ಈ ಮೂರು ಗುಣಗಳು ಚಿಕ್ಕ ಒಂದು ದೇವರ ವಾಕ್ಯಗಳನ್ನು ನಂಬುವುದು, ದೀನತೆ ಅಂದರೆ ದೇವರ ವಾಕ್ಯಗಳ ವಿಧ ಆಗುವುದು ಮತ್ತು ಪರಿಪೂರ್ಣ ಶ್ರಮಿಸುವುದು. ಈ ಮೂರು ಕ್ಯಾರೆಕ್ಟರ್ ನಿಮ್ಮಲ್ಲಿ ಇದ್ದರೆ ಮಾತ್ರವೇ ನೀವು ಚಿಕ್ಕ ಮಗುವಿನ ಹಾಗೆ ನಿಮ್ಮ ಹೃದಯ ಉಂಟು ಬಿದ್ದ ಅದು ತೋರಿಸ್ತದೆ. ಅಂಥವರು ದೇವರು ಪರಲೋಕದವರು ಹೆಚ್ಚಿನವರು, ಅದ ಪರಲೋಕರು ಹೋಗ್ತಾರೆ, ಪರ ಆಶೀರ್ವಾದ ಅಂಥವ್ರು ದೇವರು ಕೊಡುವನಾಗಿದ್ದಾನೆ. ಮೂರನೇ ಸಂಗತಿ ನೋಡ್ತೇವೆ, ಏಕ ಮನಸ್ಸುಳ್ಳವರು ಆಗಬೇಕು. ರೋಮ ಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡ ಸ್ಥಿತಿಗೆ ಮೇಲೆ ಮನಸ್ಸಿರದೆ ದೀನರ ಸಂಗಡ ಬಲಕ್ಕಾಗಿರಿ, ನೀವೇ ಬುದ್ಧಿವಂತರೆಂದು ಎನಿಸಿಕೊಳ್ಳಬೇಡಿರಿ. ಇಲ್ಲಿ ಮೂರನೇ ಕ್ಯಾರೆಕ್ಟರ್ ಆಗಿದೆ ಇದ್ದಂತೆ ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾಪಾಲಕರೊಟ್ಟಿಗೆ ನಾಯಕರಾದರೂ ಒಂದೇ ಮನಸ್ಸು ಎಂದು ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾಪಾಲಕರು ಎಂದಿಗೂ ಎರಡು ಮನಸ್ಸು ನಿಮ್ಮ ಸಭೆಯಲ್ಲಿ ಇರಬಾರದು. ನಾಯಕರಲ್ಲಿ ಎರಡು ಮನಸ್ಸು ಸಂಪೂರ್ಣ ನಿಮ್ಮ ಸಭಾಪಾಲಕರು ಒಂದು ಮನಸ್ಸು ಹೊರಕೊಂಡು ಅವರ ಸೇವೆಗೆ ಕೈ ಕೊಡುವವರು, ಅವರ ದರ್ಶನಕ್ಕೆ ಅವರು ತೆಗೆದುಕೊಂಡು ಆ ಪ್ರಕಾರ ನಡೆಯುವರು. ಈ ರೀತಿ ಏಕ ಮನಸ್ಸು ಅದು ತೋರಿಸದೆ ದೀನತೆ. ಮತ್ತು ಇನ್ನೂ ದತ್ತಾಗಿದೆ, ನೀವೇ ಬುದ್ಧಿವಂತ, ನಾನೇ ಬುದ್ಧಿವಂತನು, ನಾನೇ ಜಾಣ ಅಹಂಕಾರ ಪಡೆದೆ ಇನ್ನೂ ತಗ್ಗಿಸಿಕೊಳ್ಳುವುದು. ನನಗೆ ಇನ್ನೂ ನನಗೆ ಜ್ಞಾನ ಬೇಕು, ಇನ್ನು ನನಗೆ ಆಲೋಚನೆ ಬೇಕು, ತಗ್ಗಿಸಿಕೊಳ್ಳುವುದೇ ದೀನ ಹೃದಯ. ಇಂಥ ದೀನರಿಗೆ ದೇವರು ಜ್ಞಾನವನ್ನು ಕೊಡುತ್ತಾನೆ. ಪೌಲ್ ಹೇಳ್ತಾನೆ, ಇನ್ನದು ಕ್ಯಾರೆಕ್ಟರ್ ದೀನತೆ ನೀವು ನಿಮ್ಮ ಒಳಗೆ ನೀವು ಒಬ್ಬರಿಗೊಬ್ಬರು ನೀವು ಸಹಿಸಿಕೊಳ್ಳಬೇಕು. ಪವಿತ್ರ ಮುಟ್ಟುವ ಆ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಎಂದಿಗೂ ನಿಮ್ಮ ಕುಟುಂಬದ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಕ್ಕೆ ಆಸ್ಪತ್ರೆ ಕೊಡಬಾರದು. ಗಂಡ ಹೆಂಡತಿ ಒಬ್ಬರೊಬ್ಬರ ಬಲಹೀನತೆಯನ್ನು ಒಬ್ಬೊಬ್ಬರು ಸಹಿಸಿಕೊಳ್ಳಬೇಕು, ಸಮಾಧಾನವನ್ನು ಬಯಸುವರಬೇಕು. ಆಗ ಮಾತ್ರ ಪ್ರಾರ್ಥನೆಯಲ್ಲಿ ಐಕ್ಯತೆ ನಿಮಗೆ ಬರ್ತದೆ. ಯಾವ ಗಂಡ ಹೆಂಡತಿ ಪ್ರಾರ್ಥನೆ ಐಕ್ಯವಾಗಿ ಒಂದು ಮನಸ್ಸು ಪ್ರಾರ್ಥನೆ ಮಾಡಿದ್ರು, ಆ ಕುಟುಂಬದಲ್ಲಿ ದೇವರು ಉಜ್ಜೀವನ, ಆ ಕುಟುಂಬದಲ್ಲಿ ಆಶೀರ್ವಾದ ತರುವನಾಗಿದೆ. ಯಾವ ಕುಟುಂಬದಲ್ಲಿ ಗಂಡನ ಮೇಲೆ ಐಕ್ಯತೆ ಇಲ್ಲವೋ, ಯಾವ ಕುಟುಂಬ ಗಂಡನ ಮೇಲೆ ಜಗಳ ಕಚ್ಚಟ, ಅಂಥ ಕುಟುಂಬದಲ್ಲಿ ದೇವರ ಆಶೀರ್ವಾದ ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದರಿಂದ ಸಭೆಯಲ್ಲಿ ನಿಮ್ಮ ಸಭೆ ಪಾಲುಗೊಟ್ಟಿಗೆ ಸೇರಿ ನೀವು ಐಕ್ಯತೆ ಉಳ್ಳರಬೇಕು. ನೀವು ಪ್ರಾರ್ಥನೆಯಲ್ಲಿ ಉಪವಾಸ ನಿಮ್ಮ ಸಭೆ ಸೇವೊಟ್ಟಿಗೆ ಐಕ್ಯತೆವಾಗುವುದಿಲ್ಲವಾದರೆ ನಿಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ಆಗ ದೀನ ತರದೇ ಆಗಿದ್ದರೆ ನೀವು ಒಬ್ಬರೊಬ್ಬರನ್ನು ಪ್ರೀತಿಯಿಂದ ಸಹಿಸಿಕೊಳ್ಳಬೇಕು ಮತ್ತು ಸಮಾಧಾನದಿಂದ ಸಮಾಧಾನ ಪಡಿಸಬೇಕು. ಸಮಾಧಾನ ಎಂಬ ಬಂಧ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿದ್ದು ಅತಿ ಅಗತ್ಯ. ಈ ಐಕ್ಯತೆ ನಿಮ್ಮಲ್ಲಿ ಉಂಟು ಅಂಥ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಅಂಥವರ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, 1 Peter 3:7. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರೆಗೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಪೇತ್ರನೇ, ಕುಟುಂಬದಲ್ಲಿ ನಿಮಗೆ ಆಶ್ರಯ ಬರಬೇಕಾಗದೆ ಗಂಡನಾದವನು ತನ್ನ ಸ್ತ್ರೀಯು ಬಲಹೀನಳೆಂದು ನೆನಪಿಟ್ಟುಕೊಂಡು ನನ್ನ ಹೆಂಡತಿಗೆ ವಿವೇಕ ಒಗೆತನ ಮಾಡುವುದಾದರೆ
ಅಲ್ಲಿ ಅವರು ಒಂದು ಮನಸ್ಸು ಬರ್ತದೆ, ಅಲ್ಲಿ ಅವರು ಐಕ್ಯತೆಯಿಂದ ಪ್ರಾರ್ಥನೆ ಮಾಡೋ ಪ್ರಾರ್ಥನೆಗೆ ಯಾವ ಅಡ್ಡಿ ಆಗುವುದಿಲ್ಲ. ಒಂದು ವೇಳೆ ನಮ್ಮ ಗಂಡ ಮಧ್ಯದಲ್ಲಿ ಈ ಐಕ್ಯತೆ ಇಲ್ಲ, ಸಮಾಧಾನ ಇಲ್ಲ, ಜಗಳ ಕಚ್ಚಟ ಉಂಟು, ಅದು ಅಹಂಕಾರ ಇದೆ. ಅಂಥ ಅಹಂಕಾರಿಯ ಮನೆಯ ದೇವರು ಬರೇ ಆಶೀರ್ವಾದ ಮಾಡುವುದಿಲ್ಲ. ಅದು ಈ ರೀತಿ ದೀನತೆ ನೀವು ಪ್ರಾಕ್ಟೀಸ್ ಮಾಡುವುದರ ಮಾತ್ರವೇ ಆಶೀರ್ವಾದ ನಿಮಗೆ ಸಿಗ್ತದೆ, ನಿಮ್ಮ ಪ್ರಾರ್ಥನೆ ಕೊಡುತ್ತಾರೆ ಎಂಬುದಾಗಿ ಅಪೊಸ್ತಲನು ಹೇಳುವನಾಗಿದ್ದಾನೆ. 5ನೇ ಸಂಗತಿಯಾಗಿದೆ ಪ್ರಿಯರೇ, ಸಂಪೂರ್ಣವಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದು ದೀನತೆಯ ಹೃದಯವಾಗಿದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ರಿಂದ 8 ವಾಕ್ಯ. ಫಿಲಿಪಿಯನ್ ಚಾಪ್ಟರ್ 2 ವರ್ಸ್ 5 to 8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇವತ್ತು ಪ್ರಿಯರೇ, ಯೇಸು ಕ್ರಿಸ್ತನು ಸ್ವತಃ ದೇವರ ಮಗನಾಗಿದ್ದನು. ಆದರೆ ಈ ಭೂಮಿಯಲ್ಲಿ ಆತನು ತನ್ನ ಚಿತ್ತವನ್ನು ಮಾಡಲಿಲ್ಲ, ದೇವರ ಚಿತ್ತಕ್ಕೆ ಪರಿಪೂರ್ಣವಾಗಿ ತನ್ನ ಒಪ್ಪಿಸಿಕೊಟ್ಟನು. ಅಷ್ಟೇ ಅದೇ, ಕಲ್ಲುವರಿ ಶಿಲುಬೆಯ ಮಣ್ಣು ಹೊಂದುವಷ್ಟು ಅವನು ಬಿದ್ದಾನೆ. ಆ ವಿಧೇಯತೆಯನ್ನು ದೇವರು ನೋಡಿ, ಅದು ಅತಿ ಉನ್ನತ ಹೆಸರು. ನಿಮಗೆ ಅತಿ ಉನ್ನತವಾದ ಆಶೀರ್ವಾದ ಬೇಕಾ? ಅತಿ ಉನ್ನತವಾದ ಪ್ರೇರೆ ನಿಮಗೆ ಸಂಬಳದಲ್ಲಿ ಅಭಿವೃದ್ಧಿ ಆಗಬೇಕಾ? ಅತಿ ಉನ್ನತವಾದ ನಿಮಗೆ ಗೌರವ ಬೇಕಾ? ನಿಮ್ಮಲ್ಲಿ ಆ ದೀನತೆಯ ಹೃದಯವಾಗಿದೆ. ಪರಿಪೂರ್ಣವಾಗಿ ದೇವರೆಲ್ಲ ಆಜ್ಞೆಗಳಿಗೆ ವಿಧೇಯರಾಗುವುದೇ ದೀನತೆ ಹೃದಯ. ಈ ದೀನರನ್ನು ದೇವರು ಅತಿ ಉನ್ನತವಾಗಿ ಆಶೀರ್ವಾದದಲ್ಲಿ ಯೇಸು ಕ್ರಿಸ್ತನಿಗೆ ಅತಿ ದೊಡ್ಡ ಹೆಸರು, ಅತಿ ಉನ್ನತವಾದ ಹೆಸರು ಕೊಡಲಿಕ್ಕೆ ಒಂದೇ ಕಾರಣ, ಅದು ದೇವರೊಬ್ಬನೇ ಮಗನಾಗಿದ್ರೂ ಸಹ ಅದು ಭೂಲೋಕದಲ್ಲಿರುವಾಗ ತನ್ನನ್ನೇ ಬರಿದು ಮಾಡಿಕೊಂಡು ದಾಸರೂಪ ಧರಿಸಿಕೊಂಡು ಶಿಲುಬೆ ಮರಣ ಹೊಂದಿಸ್ತದೆ. ಅದು ದೇವರ ಆಜ್ಞೆ, ದೇವರ ಚಿತ್ತ ಇತ್ತು ಅವನು ಶಿಲುಬೆಯಲ್ಲಿ ಸಾಯಲಿಕ್ಕೆ. ಆದರೆ ಅವನ ಶರೀರ ಒಪ್ಪಲ್ಲ. ಅದೇ ಗೆಸ್ತೆ ತೋರ್ತು ಅವನು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಬಲವನ್ನು ಹೊಂದಿಕೊಳ್ಳುತ್ತಾನೆ ಮತ್ತು ದೇವರ ಆತ್ಮನ ಸಹಾಯದಿಂದ ಆತನು ಪರಿಪೂರ್ಣ ಮರಣ ಒಂದಷ್ಟು ವಿಧೆಯನ್ನು. ಈ ಕಾರಣದಿಂದ ದೇವರ ಆತನಿಗೆ ಅತಿ ಉನ್ನತ ಪ್ರಯತ್ನ. ನಿಮಗೆ ಎಲ್ಲ ನಿಮ್ಮ ಪ್ರಾರ್ಥನೆಗೆ ಉತ್ತರವೋ ನಿಮಗೆ ದೇವರು ಕೊಡಬೇಕಾ? ಅದೇ ಒಂದೇ ಕಂಡೀಷನ್ ಆಗಿದೆ. ಪರಿಪೂರ್ಣ ದೇವರ ವಾಕ್ಯನ ವಿಧಾಯಕರು ಬರೀತಾರೋ ಅದು ದೀನತೆ. ಅಂಥವರಿಗೆ ದೇವರು ಸಂಬಂಧ ಉಂಟುಕೊಳ್ತಾನೆ, ಅಂಥವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದೇ ನಾವು ದೃಷ್ಟಾಂತ ನೋಡೋಪ್ರೆ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 14 ವರ್ಸ್ 23. ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆ. ದೇವರು ದೇವನೊಟ್ಟಿಗೆ ಸಂಬಂಧಿಸಿದ ಅರ್ಥವಾಗಿದೆ. ಇವತ್ತು ನೀವು ದೇವರ ಪ್ರತಿ ಆಜ್ಞೆ ಕೈಕೊಂಡು ನಡೆಯುತ್ತಿರೋ ಆಗ ದೇವರು ತಂದೆ, ಮಗ, ಪವಿತ್ರ ತ್ರೈಕ ದೇವರು ನಿಮ್ಮ ಒಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ಒಂದು ವೇಳೆ ನೀವು ದೇವರ ಆಜ್ಞೆ, ಯೇಸು ಕ್ರಿಸ್ತನ ಕೊಡಲ್ಪಟ್ಟ ಆಜ್ಞೆ ನೀವು ಅವಿಧೇಯರಾಗುವುದಾದರೆ ನೀವು ಅಹಂಕಾರಿಗಳಾಗ್ತೀರಿ. ಅಹಂಕಾರಿಗಳಿಗೆ ದೇವರು ಎದುರು ನಿಲ್ಲುತ್ತಾನೆ, ಅವರು ಶಿಕ್ಷಿಸ್ತಾನೆ. ಅಹಂಕಾರಿ ಒಟ್ಟಿಗೆ ದೇವರು ನಿಲ್ಲುವುದಿಲ್ಲ. ಯಾವಾಗ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನನ್ನನ್ನು ಪ್ರೀತಿಸ್ತೀರಿ, ಆಗ ನನ್ನ ತಂದೆ ನಿಮ್ಮನ್ನು ಪ್ರೀತಿಸ್ತಾನೆ ಮತ್ತು ನಾನು ನನ್ನ ತಂದೆ ಪವಿತ್ರ ಏಕ ದೇವರು ನಿಮ್ಮ ಸಂಗಡ ಬಿಡಾರ ಮಾಡಿಕೊಳ್ಳುತ್ತಾರೆ ಎಂಬುದರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಜಾನ್ ಗಾಸ್ಪಲ್ 15 9 and 10 ವರ್ಸ್. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡರ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಇನ್ನದು ಅರ್ಥವಾಗಿದೆ, ದೇವರು ನಿಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. ಆ ದೇವರು ನಿಮ್ಮ ಸಂಗಡ ಸಂಬಂಧ ಅರ್ಥವಾಗಿದೆ. ಯೇಸು ಕ್ರಿಸ್ತ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಈಗ ನನ್ನ ತಂದೆಯ ಪ್ರೀತಿ ನೆಲೆಗೊಂಡಿದ್ದ ಹಾಗೇ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ಆಗ. ಯೇಸು ಕ್ರಿಸ್ತನ ಪ್ರೀತಿ, ಯೇಸು ಕ್ರಿಸ್ತನ ಒಟ್ಟಿಗೆ ನಾವು ಅಣಿರಬೇಕಾದ್ರೆ ಒಂದೇ ಕಂಡೀಷನ್, ಪರಿಪೂರ್ಣವಾಗಿ ನಿಮ್ಮನ್ನು ತಗ್ಗಿಸಿಕೊಳ್ಳಬೇಕು ಮತ್ತು ಯೇಸು ಕ್ರಿಸ್ತ ಎಲ್ಲ ಆಜ್ಞೆಗಳನ್ನು, ಎಲ್ಲ ಬೋಧನೆ ಕೈಕೊಂಡು ನಡೆಯಬೇಕು. ಯಾವಾಗ ದೇವರ ವಾಕ್ಯದ ಮುಂದೆ ನೀವು ತಗ್ಗಿಸಿಕೊಂಡು ಯೇಸು ಕ್ರಿಸ್ತ ಎಲ್ಲ ಉಪದೇಶಕ್ಕೆ ನಡೆಯುತ್ತಿರು, ಯೇಸು ಕ್ರಿಸ್ತ ಪ್ರೀತಿಯು ಆತ ನಿಮ್ಮೊಟ್ಟಿಗೆ ಇರುವ ಆ ಒಂದು ಅನ್ಯೋನ್ಯತೆಯನ್ನು ಯಾವಾಗಲೂ ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಇನ್ನೊಂದು ದೃಷ್ಟಾಂತ ನಾವು ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ದೇವರು
ದೀನರನ್ನು ಲಕ್ಷಿಸ್ತಾನೆ, ದೀನರ ಬಗ್ಗೆ ಚಿಂತಿಸ್ತಾನೆ, ದೀನರನ್ನು ಗೌರವಿಸ್ತಾನೆ, ದೀನರನ್ನು ಅಪ್ಪಿಕೊಳ್ಳುತ್ತಾನೆ, ದೀನರ ಸಂಬಂಧ ಇಟ್ಟುಕೊಳ್ತಾನೆ. ಹಾಗೆ ಇದು ಆಶೀರ್ವಾದ ನಮಗೆ ಬೇಕಾ? ಇಲ್ಲಿ ಅಪ್ಪಸ್ತಲನು ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನಿಗೆ ಮೆಚ್ಚಿದ ಕಾರ್ಯ ಮಾಡೋದು ಏನು ಬೇಡಿಕೊಂಡರೂ ಆತ ಒಂದು ಈ ರೀತಿ ದೀನತೆ ಆಗಿದೆ. ದೇವರ ಪ್ರತಿಯೊಂದು ಆಜ್ಞೆಯನ್ನು ಹುಡುಕಿಕೊಂಡು ಕೈಕೊಂಡು ನಡೆ. ನಿಮ್ಮೆಲ್ಲ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ಎಲ್ಲ ಕಷ್ಟ, ಎಲ್ಲ ಸಮಸ್ಯೆ, ಎಲ್ಲ ಸಾಲದಿಂದ, ಎಲ್ಲ ಚಿಂತೆಯಿಂದ ನಿಮಗೆ ಬಿಡುಗಡೆ ಬರಬೇಕು. ಒಂದೇ ಕಂಡೀಷನ್, ಈ ರೀತಿ ನೀವು ದೀನರಾಗಬೇಕು, ದೇವರೆಲ್ಲ ಆಜ್ಞೆ ವಿಧಿಸಬೇಕು, ದೇವರ ಮೆಚ್ಚಿದ ಕಾರ್ಯ. ಆಗ ಆ ದೇವರು ನಿಮ್ಮೆಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, 1 John 3:24. ಆತನ ಆಜ್ಞೆಗಳು ಕೈಕೊಂಡು ನಡೆಯುವನು ಆತನ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸ ಆತನಿಂದಲೇ ಬಲ್ಲೆವು. ಇಲ್ಲಿರ್ತದೆ, ನೀವು ಎಷ್ಟು ಆತನ ಕೈಕೊಂಡು ನಡೀತೀರೋ ಅಷ್ಟು ಪವಿತ್ರಾತ್ಮನು ನಿಮ್ಮ ಒಟ್ಟಿಗೆ ನೆಲೆಗೊಳ್ಳುತ್ತಾನೆ. ನಿಮ್ಮ ಈ ರೀತಿ ದೀನನಾಗಿ ನಡೀತಿರೋ ಈ 5 ಸಂಗತಿಗಳು, ಈ 5 ಕ್ಯಾರೆಕ್ಟರ್ ಇರುತ್ತಾರೆ. ನಿಜವಾಗಿ ದೇವರು ನಿಮ್ಮನ್ನು ಲಕ್ಷಿಸ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರು ನಿಮ್ಮ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೊತೆ ಉತ್ತೇಜನವಾಗುತ್ತದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನೀವು ಯಾವುದೇ ಪ್ರಾರ್ಥನೆ ಮಾಡಿದರೆ ಫೋನ್ ಮಾಡಿ ನಮಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನಿಗೆ ಸ್ತೋತ್ರವನ್ನು ಕೊಂಡಾಡ್ತೇವೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕರಿಗೆ ಆ ದೀನತೆ ಹೃದಯವನ್ನು ಕೊಡಬೇಕು. ನಿನ್ನ ಮುಂದೆ ಯಾರು ದೀನರಾಗಿದ್ದಾರೋ ಅವ್ರನ್ನ ಆಶ್ರಯ ಮಾಡ್ತಿದ್ದ ಪ್ರಕಾರವಾಗಿ ಎಲ್ಲ ಈ ಜನರು ನಿನ್ನ ವಾಕ್ಯ ಕೇಳಿ ನಿನ್ನ ಮುಂದೆ ಅವ್ರು ದೀನರಾಗಿ ಕಾಣಲ್ಪಡ ಕೃಪೆ ಕೊಟ್ಟು ಎಲ್ಲ ಆಶೀರ್ವಾದದಿಂದ ಅವರನ್ನು ಆಶೀರ್ವಾದ ಮಾಡಬೇಕು ಎಂದು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.